430ವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು, ಬಡ ರೈತರು ಇಲ್ಲಿ ಅರ್ಧ ಎಕರೆ, 1 ಎಕರೆ, 2 ಎಕರೆ ಇದೆಲ್ಲ ಸಾಗುವಳಿ ಮಾಡ್ತಿದ್ದಾರೆ. ಈ ಜಮೀನ ಹಿಂದಿನ ಕಂದಾಯ ಅಧಿಕಾರಿ ಅಂತ ನವೀನ್ ಜೋಸೆಫ್ ಮತ್ತು ಕೃಷ್ಣಮೂರ್ತಿ AC ಆಗಿದ್ದರು. ಅವರು ಅಕ್ರಮವಾಗಿ ಯಾರು ಉತ್ತರ ಪ್ರದೇಶದ ರೈತರನ್ನ ಇಲ್ಲಿ ಕರೆತಂದು ಒಂದೇ ಕುಟುಂಬದ 5-6 ಜನಕ್ಕೆ 891 ಎಕರೆ ಮಂಜೂರು ಮಾಡಿದ್ದಾರೆ. ಇವತ್ತು ನಮ್ಮ ರೈತರು ಅರ್ಜಿ ಹಾಕಿದಾರೆ, 5 ಎಕರೆ ಮಂಜೂರು ಮಾಡೋದು ಕಷ್ಟ, 2 ಎಕರೆ ಮಂಜೂರು ಮಾಡೋದು ಕಷ್ಟ. ಅಂಥದ್ರಲ್ಲಿ ಅಲ್ಲಿ ತಲಾ ಒಬ್ಬೊಬ್ಬರಿಗೆ 54 ಎಕರೆ 54 ಎಕರೆ ಕಾನೂನು ಬಾಹಿರವಾಗಿ ಇಲ್ಲಿಯ ರೈತರ ಬಿಟ್ಟು ಹೊರಗಡೆ ಅವ್ರಿಗೆ ಇಲ್ಲಿಯ ಲೋಕಲ್ ಐಡಿ ಕ್ರಿಯೇಟ್ ಮಾಡಿ 54 ಎಕರೆ ಮಂಜೂರು ಮಾಡಿದರೆ ಇದು ಅಕ್ರಮ ಅವ್ಯವಹಾರ ಕೂಡಿದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಈ ಏನು 54 ಎಕರೆ ತಲಾ ಅವ್ರು ಮಂಜೂರು ಮಾಡಿದ್ರು, ಯಾರು ಮಂಜೂರು ಮಾಡಿದೋ ಅದೇ ಅಧಿಕಾರಿ KDBಯ ಭೂ ಸ್ವಾಧೀನ ಅಧಿಕಾರಿಯಾಗಿ ವರ್ಗ ಆಗಿ ಆತ ಇದೇ ಭೂಮಿಯನ್ನು ಭೂ ಸ್ವಾಧೀನ ಮಾಡ್ಕೊಂಡು ಸುಮಾರು 80 ಕೋಟಿ ಅವ್ಯವಹಾರ ಮಾಡಿದ್ದಾರೆ. ಈ ಅವ್ಯವಹಾರ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಈ ಭೂಮಿ ಏನು ಅನ್ಯಾಯವಾಗಿ ಬೇರೆಯವ್ರು ಮಾಡಿದಾರೋ ಅದನ್ನು ವಾಪಸ್ ಪಡೆದು ಸರ್ಕಾರ ನಮ್ಮ ರೈತರಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಈ ಹೋರಾಟದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎತ್ತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು. ಕೋಟಿ ಕೋಟಿ ಲೂಟಿ ಹೊಡೆದ KDB ಭ್ರಷ್ಟ ಅಧಿಕಾರಿಗಳಿಗೆ, ಕೋಟಿ ಕೋಟಿ ಲೂಟಿ ಹೊಡೆದ KDB ಭ್ರಷ್ಟ ಅಧಿಕಾರಿಗಳಿಗೆ, ರೈತರ ಭೂಮಿ ಕಬಳಿಸುತ್ತಿರುವ KDB ಭ್ರಷ್ಟ ಅಧಿಕಾರಿಗಳಿಗೆ